ಡಾಕ್ಟರ್ ಕೇಶವ ಅಬ್ಬಯ್ಯ ಅವರನ್ನು ವರ್ಗಾವಣೆ ಮಾಡಿ ಆದೇಶ ಮಾಡಲಾಗಿತ್ತು. ಈ ಆದೇಶ ಈಗ ರದ್ದಾಗಿದೆ. ಡಾಕ್ಟರ್ ಕೇಶವ ಅಬ್ಬಯ್ಯ ಅವರನ್ನು ವರ್ಗಾವಣೆ ಮಾಡಿದ್ದಂತಹ ಆದೇಶ ರದ್ದಾಗಿದೆ. ಧಾರವಾಡದ ಹೈಕೋರ್ಟ್ ಪೀಠ ಮಹತ್ವದ ಆದೇಶ ಹೊರಡಿಸಿದೆ. ಇವತ್ತು ಡಾಕ್ಟರ್ ಕೇಶವ ಅಬ್ಬಯ್ಯ ವರ್ಗಾವಣೆ ಆದೇಶ ರದ್ದು ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ. ಗದಗ ಮೆಡಿಕಲ್ ಕಾಲೇಜಿನಿಂದ ಕಿಮ್ಸ್ಗೆ ವರ್ಗಾವಣೆ ಮಾಡಿದ್ದನ್ನು ರದ್ದುಪಡಿಸಿದೆ. ಸರ್ಕಾರದ ಆದೇಶವನ್ನು ರದ್ದು ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಆದೇಶ ಹೊರಡಿಸಿದೆ. ಸರ್ಕಾರ ಮತ್ತು ಕಿಮ್ಸ್ ಆಡಳಿತ ಮಂಡಳಿಯ ಮಹಾ ಎಡವಟ್ಟು ಕಂಡುಬರ್ತಾ ಇದೆ. ಈ ಬಗ್ಗೆ ಮಹತ್ವದ ದಾಖಲೆಗಳನ್ನು TV5 ಕನ್ನಡ ಬಿಚ್ಚಿಟ್ಟಿತ್ತು. ಮಾರ್ಚ್ 13ರಂದು ವಿಸ್ತೃತವಾದ ವರದಿ ಮಾಡಿತ್ತು TV5 ಕನ್ನಡ. TV5 ವರದಿ ಆಧರಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಡಾಕ್ಟರ್ ಸುನೀಲ್ ಪಾಟೀಲ್. ಕಿಮ್ಸ್ನ ದಂತ ವೈದ್ಯರಾಗಿದ್ದಾರೆ. ಸದ್ಯ ವರ್ಗಾವಣೆ ಆದೇಶ ರದ್ದು ಮಾಡಿ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ. ಡಾಕ್ಟರ್ ಕೇಶವ ಅಬ್ಬಯ್ಯ ವರ್ಗಾವಣೆ ಆದೇಶ ರದ್ದಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಹೊರಡಿಸಿದ್ದಂತಹ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಈಗ ರದ್ದುಪಡಿಸಿದೆ. ಇನ್ನು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು ಈ ಆದೇಶವನ್ನು ರದ್ದುಪಡಿಸಬೇಕು ಅಂತ ಕೋರಿ ಡಾಕ್ಟರ್ ಕೇಶವ ಅಬ್ಬಯ್ಯ ಅವರು ಕೋರ್ಟ್ ಮೊರೆ ಹೋಗಿದ್ರು. ಇನ್ನು ಕೋರ್ಟು ಈ ಪ್ರಕರಣವನ್ನು ವಿಚಾರಣೆ ಕೈಗೆತ್ತಿಕೊಂಡು ಮಹತ್ವದ ಆದೇಶ ಹೊರಡಿಸಿದೆ. ಧಾರವಾಡದ ಹೈಕೋರ್ಟ್ ಪೀಠ ಮಹತ್ವದ ಆದೇಶ ಹೊರಡಿಸಿದೆ. ಮಾರ್ಚ್ 13ರಂದು ವಿಸ್ತೃತವಾದ ವರದಿ ಆಧರಿಸಿ TV5 ಕನ್ನಡ ವರದಿ ಕೂಡ ಮಾಡಿತ್ತು. ಇದಾದ ನಂತರ ಡಾಕ್ಟರ್ ಸುನೀಲ್ ಪಾಟೀಲ್ ಕಿಮ್ಸ್ನ ದಂತ ವೈದ್ಯರು ಇವರನ್ನು ವರ್ಗಾವಣೆ ಮಾಡಿರುವಂತಹ ಆದೇಶ ಸದ್ಯಕ್ಕೆ ರದ್ದುಪಡಿಸಲಾಗಿದೆ.